ಮನೇಲಿ ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂದ್ರೆ ತುಂಬಾ ಜನ ಕುಬೇರನ್ ಮೂಲೆ ಅನ್ಕೋಬಿಡ್ತಾರೆ. ಇಟ್ ಇಸ್ ರಾಂಗ್. ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂದ್ರೆ ಅಗ್ನಿ ದಿಕ್ಕಲ್ಲಿ ವಾಸ ಮಾಡ್ತಾಳೆ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಸೌತ್ ಝೋನ್ ಅಲ್ಲಿ ಸಿಂಕ್ ಅನ್ನ ಇಡಬೇಡಿ. ಅಡಿಗೆ ಮನೆಯ ಪೂರ್ವದ ಕಡೆಗೆ ಅಂದ್ರೆ ಈಶಾನ್ಯದ ಕಡೆ ಸಿಂಕ್ ಅನ್ನ ಇಟ್ಕೊಳ್ಳಿ ಅಂತ ಕರಿತೀವಿ. ತುಂಬಾ ಜನಕ್ಕೆ ಅನ್ಸ್ಬಿಡುತ್ತೆ, ಅಯ್ಯೋ ಗುರುಗಳೇ ನಾವಿಲ್ಲಿ ಸಿಂಕ್ ಇಟ್ಬಿಟ್ಟಿದೀವಿ ಏನ್ ಮಾಡೋಣ ಅಂತ ಡೌಟ್ ಇರುತ್ತೆ. ಏನ್ ಭಯ ಪಡ್ಬೇಡಿ. ಅಕಸ್ಮಾತ್ ಮಾಡ್ಬಿಟ್ಟಿದ್ರೆ ಆ ಸಿಂಕಿನ ಕೆಳಗಡೆ ಆದ್ರೆ ನಮ್ಮ ಶಾಸ್ತ್ರ ಪರ್ಟಿಕ್ಯುಲರ್ ಉಲ್ಲೇಖ ಮಾಡಿದೆ, ನಿಮ್ಮ ಮನೆ ಒಲೆಗಳು 4 ಇರಬೇಕು. ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಇಂಟೀರಿಯರ್ ನ ಗ್ರೇ ಕಲರ್ ಮಾಡಬಾರ್ದು. ಬ್ಲೂ ಕಲರ್ ಏನಾದ್ರು ನೀವು ಆಳಿಸಿದ್ರೆ ನಿಮ್ ಜೀವನವೆಲ್ಲ ಹಾಳಾಗತ್ತೆ. ಅಡಿಗೆ ಮನೆ ಮೇಲ್ಗಡೆ ಟಾಯ್ಲೆಟ್ ಮಾಡಬಾರ್ದು. ಅಡಿಗೆ ಮನೆ ಅಟ್ಯಾಚ್ಡ್ ಆಗಿ ಸ್ನಾನದ ಮನೆ ಟಾಯ್ಲೆಟ್ ನ ಮಾಡಬಾರ್ದು. ಅಡಿಗೆ ಮನೆ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಮಾಡ್ಬಿಟ್ಟಾರೆ, ಆಚೆ ಪ್ಯಾಸೇಜ್ ಅಲ್ಲಿ ಮೇಲೆಲ್ಲ ಆಚೆ ಮಾಡ್ಬಿಟ್ಟಿರ್ತಾರೆ, ಪ್ಯಾಸೇಜ್ ಅಲ್ಲಿ ಮಾಡ್ಬಿಟ್ಟಿರ್ತಾರೆ. ಬೋಗ್ಯದ ಮನೆ ಬಾಡಿಗೆ ಮನೆ ವಿಧಿ ಇಲ್ಲ ಗುರುಗಳೇ. ನಮ್ಗೆ ಪರಿಹಾರ ಏನು ಅಲ್ವಾ? ತುಂಬಾ ಜನ ಕೇಳ್ತಾರೆ. ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನಾನು. ನೀವೇನ್ ಮಾಡಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ವೀಕ್ಷಕರೇ ದಕ್ಷಿಣದಲ್ಲಿ ಫ್ರಿಡ್ಜ್ ಅನ್ನ ಇಡಬೇಡಿ. ಇಡೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ನಿಮ್ ಮನೆಯಲ್ಲಿ ದರಿದ್ರ, ಊಟ ತಿಂಡಿಗೂ ತುಂಬಾ ತೊಂದರೆ ಆಗ್ತಾ ಇದೆ, ರೇಷನ್ ಉಳಿತಾ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ಶುಕ್ರವಾರದ ದಿನ ಅಗ್ನಿದೇವನ ಪೂಜೆ ಮಾಡಿ ತುಪ್ಪದನ್ನವನ್ನ ನೈವೇದ್ಯ ಮಾಡಿ ಈಶಾನ್ಯ ಈ ಅಡಿಗೆ ಮಾಡುವ ಒಲೆಯ ಈಶಾನ್ಯದಲ್ಲಿ ಆ ನೈವೇದ್ಯವನ್ನ ಇಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅವ್ರ ಮನೆಯಲ್ಲಿರುವಂತ ದರಿದ್ರತೆ ಕಮ್ಮಿ ಆಗುತ್ತೆ. ಅವ್ರ ಮನೆ ದಿನಕ್ರಮೇಣ ಅಭಿವೃದ್ಧಿಯನ್ನ ಕಾಣುತ್ತೆ. ಅತಿ ಹೆಚ್ಚು ಪ್ರೈವೇಸಿ ಇದ್ದಷ್ಟು ಸಂಬಂಧಗಳು ಹಾಳಾಗ್ತವೆ. ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ನೀವು ಸಾಮಾನ್ಯ ಇವತ್ತು ಸಾಮಾಜಿಕ ತಾಣ ತುಂಬಾ ದೊಡ್ಡದಾಗಿ ಬೆಳೆದಿರೋದ್ರಿಂದ ನಾವ್ ಏನೇ ಒಂದು ವಿಚಾರ ಮಾತಾಡಿದ್ರು ಕೂಡ ನೀನ್ ಮಾಡ್ತಾ ಇದೀಯಪ್ಪ, ನೀ ಸರಿ ಇದೀಯಾ ಅಂತ ಕೇಳ್ತಾರೆ. ಅದರಿಂದ ಯಾವಾಗ್ಲೂ ನಾವು ಸರಿಯಾದಾಗಿದ್ ಮಾತ್ರ ಇನ್ನೊಬ್ರಿಗೆ ಹೇಳ್ಬೇಕು. ಅದರಿಂದ ಎಲ್ಲರಿಗೂ ವಾಸ್ತು ಹೇಳೋರ್ ಮನೆ ವಾಸ್ತು ಹೆಂಗಿರುತ್ತೆ ಅನ್ನೋದೊಂದು ಡೌಟ್ ಇರುತ್ತೆ, ಖಂಡಿತ. ಅದಕ್ಕೋಸ್ಕರ ನಿಮ್ಮ ಮೂಲಕ ನಮ್ಮ ಮನೆಯ ಮನೆ ವಾಸ್ತು ಹೋಮ್ ಟೂರ್ ಮಾಡೋಣ ಇವತ್ತು. ಗುರುಜಿ ಎಲ್ಲ ದೇವ್ರ ಮನೆ ಹೇಳ್ಕೊಟ್ರಿ. ಈಗ ಇನ್ನೊಂದು ಇಂಪಾರ್ಟೆಂಟ್, ಕೆಲವು ಜನ ಅಡಿಗೆ ಮನೆಯಲ್ಲ ಬೇರೆ ಬೇರೆ ಕಡೆ ಮಾಡ್ಬೋದು, ಅಗ್ನಿ ಮೂಲೆ ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಹೇಳಿ. ಈಗ ನಾನು ಅದಕ್ಕೆ ಹಾಕಿದೀನಿ, ಗುಡ್ ಫುಡ್ ಇಸ್ ಗುಡ್ ಮೂಡ್ ಅಂತ. ನಾವು ಪ್ರತಿನಿತ್ಯ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ನಾವ್ ಯಾವಾಗ್ಲೂ ಒಳ್ಳೆ ಮೂಡಲ್ಲಿ ಇರ್ಬೋದು ಅಂತ. ಅದಕ್ಕೆ ಇಲ್ಲಿ ನೋಡಿ, ಅಡಿಗೆ ಮನೆ ಇದೆಯಲ್ಲ, 2 ವಿಷಯಗಳನ್ನ ನಾವು ತಿಳ್ಕೊಬೇಕು. ಈ ದೇವರ ಮನೆಯಲ್ಲಿ ಅಗ್ನಿ ವಾಸ ಮಾಡ್ತಾನೆ, ಅಗ್ನಿ ದಿಕ್ಕು, 5 ಎಲಿಮೆಂಟ್ ಅಂತ ಕರಿತೀವಿ. ಎಲಿಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ನೋಡಿ. ನಮ್ಮಲ್ಲಿ 5 ಎಲಿಮೆಂಟ್ ಅಂದ್ರೆ ಅಗ್ನಿ ತತ್ವ, ಜಲ ತತ್ವ ವಾಟರ್ ಎಲಿಮೆಂಟ್, ಭೂತತ್ವ ಅರ್ತ್ ಎಲಿಮೆಂಟ್, ಆಯ್ತಾ, ಆಕಾಶ ತತ್ವ ಸ್ಪೇಸ್ ಎಲಿಮೆಂಟ್, ಮತ್ತೆ ಇನ್ನೊಂದು ಬಂದು ಮೆಟಲ್ ಎಲಿಮೆಂಟ್ ಅಂತ ಕರಿತೀವಿ ನಾವು. ಇದಿಷ್ಟು ಕೂಡ ವಾಯು ತತ್ವಕ್ಕೆ ಮೆಟಲ್ ಎಲಿಮೆಂಟ್ ಅಂತ ನಾವು ಕರಿತೀವಿ. ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಬಣ್ಣ ಇದೆ. ಈಗ ಎಕ್ಸಾಂಪಲ್ ಬೆಂಕಿ ಅಂದ್ರೆ ರೆಡ್ ಕಲರ್, ವಾಟರ್ ಅಂದ್ರೆ ಬ್ಲೂ ಕಲರ್, ಮತ್ತೆ ಭೂತತ್ವ ಅಂದ್ರೆ ಹಳದಿ ಕಲರ್, ಸ್ಪೇಸ್ ಅಂತಂದ್ರೆ ನಾವು ವುಡ್ ಕಲರ್ ಅಂತ ವುಡ್ ಝೋನ್ ಅಂತ ಕರಿತೀವಿ ನಾವು ಅದನ್ನ, ಗ್ರೀನ್ ಕಲರ್. ಮತ್ತೆ ಮೆಟಲ್ ಝೋನ್ ಅಂದ ತಕ್ಷಣ ನಾವು ಏನಂತ ಕರಿತೀವಿ, ಗ್ರೇ ಬಣ್ಣ, ಗ್ರೇ ಕಲರ್ಸ್ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಈ ತರ ಅಂದ್ರೆ ಲೋಹಗಳು ಅಂತ. ಈ ತರ ನಾವು ಒಂದು ವಾಸ್ತುವಲ್ಲಿ ಅದರದೇ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದ್ರ ಪ್ರಕಾರ ಒಂದು ಮನೆಯನ್ನ ನಿರ್ಮಾಣ ಮಾಡ್ತೀವಿ. ಈಗ ನೋಡಿ, ನೀರಿನ ಸಹಾಯವನ್ನ ಮರ ಪಡೆಯುತ್ತದೆ, ಮರ ಉತ್ಪತ್ತಿ ಆಗುತ್ತೆ. ಮರದಿಂದ ಬೆಂಕಿ ಉತ್ಪತ್ತಿ ಆಗುತ್ತೆ, ಬೆಂಕಿ ಕರಗಿ ಬೂದಿಯಾಗಿ ಭೂಮಿ ಉತ್ಪತ್ತಿ ಆಗುತ್ತದೆ, ಭೂಮಿಯಿಂದ ಲೋಹ ಉತ್ಪತ್ತಿ ಆಗುತ್ತದೆ, ಲೋಹ ಕರಗಿ ನೀರಾಗುತ್ತದೆ. ಇದೊಂದು ಸೂತ್ರ. ಅದೇ ತರ ನೀರು ಬೆಂಕಿಯನ್ನ ನಾಶ ಮಾಡುತ್ತದೆ, ಬೆಂಕಿ ಲೋಹವನ್ನು ನಾಶ ಮಾಡುತ್ತದೆ, ಭೂಮಿ ನೀರನ್ನು ಹೀರ್ಕೊಬಿಡುತ್ತೆ, ಅಂದ್ರೆ ಡ್ರೈ ಮಾಡ್ಬಿಡುತ್ತೆ. ಅದಕ್ಕೆ ಭೂಮಿ ಇರೋ ಕಡೆ ನೀರು, ನೀರಿರೋ ಕಡೆ ಭೂಮಿ ಬರಬಾರ್ದು. ಮತ್ತೆ ಭೂಮಿಯನ್ನ ಮರ ಸಡಿಲ ಮಾಡುತ್ತದೆ ಅಂತ ಒಂದು ಕಾನ್ಸೆಪ್ಟ್. ಅದಕ್ಕೆ ಇದ್ರ ಆಪೋಸಿಟ್ ರಿಯಾಕ್ಷನ್ ಗಳನ್ನ ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತೆ ಮನೆಯಲ್ಲಿ ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂದ್ರೆ ತುಂಬಾ ಜನ ಕುಬೇರನ್ ಮೂಲೆ ಅನ್ಕೋಬಿಡ್ತಾರೆ. ಇಟ್ ಇಸ್ ರಾಂಗ್. ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂದ್ರೆ ಅಗ್ನಿ ದಿಕ್ಕಲ್ಲಿ ವಾಸ ಮಾಡ್ತಾಳೆ. ಯಾಕಂದ್ರೆ ಈ ದಿಕ್ಕಿಗೆ ಅಧಿಪತಿ ಬಂದು ಶುಕ್ರ. ವೆಲ್ತ್ ದಿಕ್ಕು, ಮನೆ ಏನಾದ್ರೂ ಅಭಿವೃದ್ಧಿ ಆಗ್ಬೇಕು, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಅಗ್ನಿ ದಿಕ್ ಚೆನ್ನಾಗಿರಬೇಕು. ಅದಕ್ಕೆ ಅಡಿಗೆ ಮನೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಹಾಗಾದ್ರೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ಒಲೆ ಯಾವಾಗ್ಲೂ ಆಗ್ನೇಯ ಮೂಲೆಯಲ್ಲೇ ಇರಬೇಕು. ಈ ಸಾಮಾನ್ಯರು ಎಲ್ಲರೂ ಇದನ್ನ ಪಾಲಿಸ್ತಾರೆ. ಅದ್ರ ಜೊತೆಗೆ ಮೇಜರ್ ಪ್ರಾಬ್ಲಮ್ ಆಗೋದೇನಪ್ಪಾ ಅಂತಂದ್ರೆ, ಈ ಇತ್ತೀಚಿನ ದಿನಗಳಲ್ಲಿ ಈ ಸೌತ್ ಅಲ್ಲಿ ಸಿಂಕ್ ಅನ್ನ ಇಟ್ಬಿಡ್ತಾರೆ, ದಕ್ಷಿಣದಲ್ಲಿ ಎತ್ತರ ಹಿಂಗ್ ಮಾಡಿ ಹಿಂಗ್ ಕೈ ತೊಳೆಯಕ್ಕೆ ಹೆಲ್ಪ್ ಆಗತ್ತಪ್ಪ ಅಂತ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಾನು ಅವಾಗ್ಲೇ ಹೇಳಿದೆ, ಈ ಝೋನ್ ಬಂದು ಫೈರ್ ಝೋನ್ ಅಂತ. ಅಲ್ಲಿ ಯಥೇಚ್ಛವಾಗಿ ನೀರನ್ನ ಯೂಸ್ ಮಾಡಿದಾಗ ವಾತಪಿತ್ತ ಕಫದ ರೋಗ ಉತ್ಪತ್ತಿ ಆಗ್ಬಿಡುತ್ತೆ. ಸ್ಟ್ರೆಸ್ ಲೆವೆಲ್ಲು, ಹರ್ನಿಯಾ ಆಗುವಂಥದ್ದು, ಹಾರ್ಟ್ ಇಶ್ಯೂ, BP ಜಾಸ್ತಿ ಆಗುವಂಥದ್ದು, ಒಂದು ಕೊನೆಯ ಹಂತದಲ್ಲಿ ಕ್ಯಾನ್ಸರ್ ಕೂಡ ಬರ್ಬೋದು.
ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಸೌತ್ ಝೋನ್ ಅಲ್ಲಿ ಸಿಂಕ್ ಅನ್ನ ಇಡಬೇಡಿ. ಅಡಿಗೆ ಮನೆಯ ಪೂರ್ವದ ಕಡೆಗೆ ಅಂದ್ರೆ ಈಶಾನ್ಯದ ಕಡೆ ಸಿಂಕ್ ಅನ್ನ ಇಟ್ಕೊಳ್ಳಿ ಅಂತ ಕರಿತೀವಿ. ಅವಾಗ ಅದರ ಪರ್ಸೆಂಟೇಜ್ ಆಫ್ ನೆಗೆಟಿವ್ ಕಮ್ಮಿ ಆಗುತ್ತೆ. ತುಂಬಾ ಜನಕ್ಕೆ ಅನ್ಸ್ಬಿಡುತ್ತೆ, ಅಯ್ಯೋ ಗುರುಗಳೇ ನಾವಿಲ್ಲಿ ಸಿಂಕ್ ಇಟ್ಬಿಟ್ಟಿದೀವಿ ಏನ್ ಮಾಡೋಣ ಅಂತ ಡೌಟ್ ಇರುತ್ತೆ. ಏನ್ ಭಯ ಪಡ್ಬೇಡಿ. ಅಕಸ್ಮಾತ್ ಮಾಡ್ಬಿಟ್ಟಿದ್ರೆ ಆ ಸಿಂಕಿನ ಕೆಳಗಡೆ ಹಳದಿ ಬಣ್ಣ ಪೇಂಟ್ ಮಾಡ್ಬೇಕು. ಇದನ್ನ ಹೇಳ್ಬಿಡಿ ನೀವು, ಹಳದಿ ಕಲರ್ದು ಪೇಂಟ್ ಮಾಡ್ಬೇಕು. ಯಾಕೆಂತಂದ್ರೆ ಈ ನೀರನ್ನ ಭೂಮಿ ಹೀರ್ಕೊಳ್ಳುತ್ತೆ ಅಂತ ಒಂದು ಸೂತ್ರ ಹೇಳಿದೆ ನಿಮ್ಗೆ. ಹಳದಿ ಬಂದು ಭೂಮಿಯನ್ನ ಇಂಡಿಕೇಟ್ ಮಾಡುತ್ತೆ. ಅದಕ್ಕೋಸ್ಕರ ಸಿಂಕ್ ಕೆಳಗಡೆ ಹಳದಿ ಬಣ್ಣ ಹೊಡೆಯೋದ್ರಿಂದ ಇಲ್ಲಿರೋ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅವ್ರಿಗೆ. ಸಿಂಪಲ್ ರೆಮಿಡಿ. ಮಾಡ್ಬಿಟ್ಟಿದಾರೆ ಗುರುಗಳೇ ಮನೆ ಕಟ್ಬಿಟ್ಟಿದೀವಿ ಅನ್ನೋರ್ಗೆ ರೆಮಿಡಿ. ಮಾಡಿಲ್ಲ ಅಂದ್ರೆ ಯಾವಾಗ್ಲೂ ಇಲ್ಲಿ ಬರ್ಬೇಕು. ಜೊತೆಗೆ ಯಾವಾಗ್ಲೂ ಈ ಒಲೆ ಮತ್ತು ಸಿಂಕು ಹತ್ತತ್ರ ಇದ್ರೆ ಫೈರು ಮತ್ತೆ ವಾಟರ್ ತುಂಬಾ ಹತ್ರ ಆದಂಗೆ. ಇದು ಕೂಡ ಒಳ್ಳೇದಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರಕಾರಿ ಕಟ್ ಮಾಡ್ಲಿಕ್ಕೆ ಬಳಸುವಂತದ್ದು ಯಾವಾಗ್ಲೂ ಪ್ಲಾಸ್ಟಿಕ್ ಅನ್ನ ಬಳಸ್ಬಿಡಿ, ಮರವನ್ನ ಬಳಸಿ. ಇದು ಆರೋಗ್ಯ ಕೂಡ ಒಳ್ಳೇದು. ಇವು ಎರಡರ ಮಧ್ಯದಲ್ಲಿ ಒಂದು ಮರದ ಪೀಸ್ ಹಲಿಗೆಯನ್ನ ಇಡೋದ್ರಿಂದ ಇಲ್ಲಿದ್ರಿಂದ ಬರುವಂತಹ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಮರ ಏನು ಇಂಡಿಕೇಟ್ ಮಾಡುತ್ತೆ ಸೆಂಟ್ರಲ್? ಯಾಕೆಂದ್ರೆ ನೋಡಿ, ನೀರಿನಿಂದ ಮರ ಸಹಾಯವನ್ನ ಪಡೆಯುತ್ತೆ, ಮರದಿಂದ ಬೆಂಕಿ ಉತ್ಪತ್ತಿ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಮರ ಈ ಎರಡು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಜೊತೆಗೆ ಒಲೆ ಎಷ್ಟಿರ್ಬೇಕು ಅಂದ್ರೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, 3 ಒಲೆಗಳನ್ನ ಬಳಸ್ತಾರೆ, 3 ಇಲ್ಲ 2 ಬಳಸ್ತಾರೆ. ಆದ್ರೆ ನಮ್ಮ ಶಾಸ್ತ್ರ ಪರ್ಟಿಕ್ಯುಲರ್ ಉಲ್ಲೇಖ ಮಾಡಿದೆ, ನಿಮ್ಮ ಮನೆ ಒಲೆಗಳು 4 ಇರಬೇಕು. 4 ಸಂಪತ್ತಿನ ಸಂಕೇತ, 4 ಪೂರ್ಣವಾದಂತಹ ಸಂಕೇತ. ಅದರಿಂದ 4 ಒಲೆಯನ್ನ ಬಳಸುವಂತಹ ಕುಟುಂಬವು ಅಭಿವೃದ್ಧಿಯನ್ನ, ಸುಖ ಸಂತೋಷವನ್ನ ಕಾಣುತ್ತದೆ ಅಂತ ಹೇಳ್ತಾರೆ. 4 ಒಲೆಯನ್ನ ಬಳಸಿ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಇಂಟೀರಿಯರ್ನ ಗ್ರೇ ಕಲರ್ ಮಾಡಬಾರ್ದು. ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಮೆಟಲ್ ಕಲರ್ ಅದು ಅಗ್ನಿಯಿಂದ ಏನಾಗುತ್ತೆ, ಅದು ಕರಗಲ್ಪಡುತ್ತೆ. ಅದರಿಂದ ಯಾರ ಮನೆಯಲ್ಲಿ ಗ್ರೇ ಕಲರ್ ಹಾಕಿರುತ್ತೋ ಅವ್ರ ಮನೇಲಿ ಸಿಕ್ಕಾಬಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ. ಸೊಲ್ಯೂಷನ್ ಮಾಡಿಸ್ಬಾರ್ದು ಅಂದ್ರೆ ಸೊಲ್ಯೂಷನ್ ಅದಕ್ಕೆ. ಆಯ್ತಾ, ಮಾಡ್ಬೇಕಾಗತ್ತೆ. ಎರಡನೇದು ಬಂದು ಈ ದಿಕ್ಕಿನಲ್ಲಿ ರೆಡ್ ಕೆಂಪು ಗ್ರೂಪ್ ಅಂತ ಇದೆ, ಕೆಂಪು ಗುಂಪುಗಳು ಅಂತ ಇದೆ. ರೆಡ್ ಕಲರ್ ಮತ್ತೆ ಪಿಂಕ್ ಕಲರ್, ಲ್ಯಾವೆಂಡರ್ ಕಲರ್, ಇವರೆಲ್ಲ ಕೆಂಪಿನ ಗುಂಪುಗಳು ಇವರೆಲ್ಲ. ಅದಕ್ಕೆ ನಾವ್ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾವು ಲ್ಯಾವೆಂಡರ್ ಕಲರ್ ನ ಬಳಸಿದೀವಿ. ಇದು ಲಕ್ಷ್ಮಿಗೆ ಬಹಳ ಪ್ರೀತಿ. ಲ್ಯಾವೆಂಡರ್, ಪಿಂಕ್ ಇದೆಲ್ಲ ಲಕ್ಷ್ಮಿಗೆ ಇಷ್ಟವಾದ ಬಣ್ಣಗಳು. ಲೋಟಸ್ ಕಲರ್. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಈ ಅಡಿಗೆ ಮನೆಯಲ್ಲಿ ನಾವು ಲ್ಯಾವೆಂಡರ್ ಕಲರ್ ನ ಬಳಸಿದೀವಿ. ಇದು ನಮಗೆ ಖುಷಿಯನ್ನ ಕೊಡುತ್ತೆ. ಮನೇಲಿ ಹೆಣ್ಮಕ್ಳು ಏನ್ ಮಾಡ್ತಾರೆ, ಖುಷಿಯಾಗಿ ಅಡಿಗೆ ಮಾಡ್ತಾರೆ ಮತ್ತು ಕಾಮ್ನೆಸ್ ಇರುತ್ತೆ. ಮತ್ತೆ ನೀವು ಮಾಡುವಾಗ ಯಾವ್ದನ್ನ ಪ್ರೀತಿಯಿಂದ ಮಾಡ್ತಿರೋ ಅಡಿಗೆ ಖುಷಿ ಆಗುತ್ತೆ. ಜೊತೆಗೆ ಇನ್ನೂ ಒಂದು ಬ್ಯೂಟಿಫುಲ್ ಕಲರ್ ಇದೆ, ಲೈಟ್ ಗ್ರೀನ್ ಕಲರ್ ನ ಬಳಸಬಹುದು. ಲೈಟ್ ಗ್ರೀನ್ ಕಲರ್ ನ ಬಳಸೋದ್ರಿಂದ ಅದು ಮರದ ಬಣ್ಣ, ಮರದಿಂದ ಬೆಂಕಿ ಉತ್ಪತ್ತಿ, ವೆಲ್ತ್ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ. ಆಯ್ತಾ. ಬಟ್ ಇನ್ನೊಂದು ತುಂಬಾ ನೆಗೆಟಿವ್ ಕಲರ್ ಇದೆ, ಅದನ್ನ ಯಾವುದೇ ಕಾರಣಕ್ಕೂ ಬಳಸಲೇಬಾರದು. ಯಾವ್ದಂದ್ರೆ ಬ್ಲೂ ಕಲರ್. ಬ್ಲೂ ಕಲರ್ ಬಂದು ವಾಟರ್ ಎಲಿಮೆಂಟ್ ಕಲರ್. ಇದು ಬಂದು ಅಗ್ನಿ ದಿಕ್ಕು, ಅದರಿಂದ ಬ್ಲೂ ಕಲರ್ ಏನಾದ್ರು ನೀವು ಆಳಿಸಿದ್ರೆ ನಿಮ್ ಜೀವನವೆಲ್ಲ ಹಾಳಾಗತ್ತೆ. ತುಂಬಾ ಜನಕ್ಕೆ ಗೊತ್ತೇನೆ ಇರಲ್ಲ, ನನ್ಗೆ ಯಾನಿಕ್ ಪ್ರಾಬ್ಲಮ್, ನನ್ನ ಹೆಂಡತಿಗೆ ಮನೆಗೆ ಬಂದ್ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ, ನನ್ ದೊಡ್ಡ ಮಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಗೊತ್ತೇ ಇರಲ್ಲ ಅವ್ರಿಗೆ. ಈ ಮನೆಗೆ ಬಂದ್ಮೇಲೆ ತುಂಬಾ ಫೈನಾನ್ಷಿಯಲ್ ಇಶ್ಯೂಸ್ ಆಗ್ತಾ ಇದೆ, ಗೊತ್ತೇ ಇಲ್ಲ. ಯಾಕೆಂದ್ರೆ ಈ ತರ ಪ್ರಾಬ್ಲಮ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಗ್ರೇ ಮತ್ತು ಬ್ಲೂ ಈ 2 ಕಲರ್ಗಳನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದು ಇಂಪಾರ್ಟೆಂಟ್ ಅಡಿಗೆ ಮನೆಯಲ್ಲಿ. ಜೊತೆಗೆ ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಔಷಧಿ ಬಾಟ್ಲಿಗಳನ್ನ, ಅಯ್ಯೋ ಯಾರೋ ನಮ್ಮ ಮಾವನಿಗೆ, ನನ್ನ ಗಂಡನ್ಗೆ, ನನ್ನ ಮಕ್ಕಳಿಗೆ ನಾವು ಸಿರಪ್ ಕೊಡ್ಬೇಕು, ಈಸಿಯಾಗಿ ಸಿಗುತ್ತೆ ಅಂತ ಇಟ್ಕೊಬಿಡ್ತಾರೆ. ಶಾಸ್ತ್ರ ಏನ್ ಹೇಳುತ್ತೆ, ಥಿಯರಿ ಏನ್ ಹೇಳುತ್ತೆ, ಎಲ್ಲಿ ಅಡಿಗೆ ಮಾಡೋ ಜಾಗದಲ್ಲಿ ನಿಮ್ಗೆ ಔಷಧಿ ಇರುತ್ತೋ ಅವ್ರ ಮನೇಲಿ ರೋಗ ಬಾಧೆ ಜಾಸ್ತಿ ಆಗತ್ತೆ ಅಂತ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ಯಾವುದೇ ಔಷಧಿ ವಸ್ತುಗಳನ್ನ ಇಟ್ಕೋಬಾರ್ದು. ಜೊತೆಗೆ ಅಡಿಗೆ ಮನೆಯ ಮೇಲ್ಭಾಗದಲ್ಲಿ ಟಾಯ್ಲೆಟ್ ಮಾಡಬಾರ್ದು. ಡೂಪ್ಲೆಕ್ಸ್ ಮನೆ ಮಾಡ್ತಾರೆ, ರೂಮ್ ಮಾಡ್ಬಿಟ್ಟು ಟಾಯ್ಲೆಟ್ ಕೊಟ್ಬಿಡ್ತಾರೆ. ಮತ್ತೆ ಅದು ಫೈರ್ ಎಲಿಮೆಂಟ್ ಜೊತೆಗೆ ವಾಟರ್ ಎಲಿಮೆಂಟ್ ಆಗ್ಬಿಡುತ್ತೆ. ಮತ್ತು ಮಲಮೂತ್ರಾದಿಗಳನ್ನ ಅಡಿಗೆಯ ಮೇಲೆ, ಅಡಿಗೆ ಅನ್ನುವಂಥದ್ದು ದೇವ್ರಿಗೆ ಸಮಾನ, ದವಸ ಧಾನ್ಯಗಳು, ಅದ್ರ ಮೇಲೆ ನೀವು ಮಲಮೂತ್ರಾದಿಗಳನ್ನ ಮಾಡಬಾರ್ದು. ಅದರಿಂದ ಅಡಿಗೆ ಮನೆ ಮೇಲ್ಗಡೆ ಟಾಯ್ಲೆಟ್ ಮಾಡಬಾರ್ದು. ಅಡಿಗೆ ಮನೆ ಅಟ್ಯಾಚ್ಡ್ ಆಗಿ ಸ್ನಾನದ ಮನೆ ಟಾಯ್ಲೆಟ್ ನ ಮಾಡಬಾರ್ದು. ಇದು ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ವೆಲ್ತ್, ಅಭಿವೃದ್ಧಿಯನ್ನ ಹಾಳು ಮಾಡ್ಕೋತೀರಾ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಹಾಳು ಮಾಡ್ಕೋತೀರಾ. ಅದ್ರ ಜೊತೆಗೆ ಅವ್ರ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ.
ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಮ್ಯಾರಿಟಲ್ ಲೈಫ್ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಅದರಿಂದ ಇದನ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಯಾರೊಬ್ರು ಟಾಯ್ಲೆಟ್ ಮಾಡ್ಬಿಟ್ಟವ್ರೆ, ಅಡಿಗೆ ಮನೆ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಮಾಡ್ಬಿಟ್ಟಾರೆ, ಆಚೆ ಪ್ಯಾಸೇಜ್ ಅಲ್ಲಿ, ಮೇಲೆಲ್ಲ ಆಚೆ ಮಾಡ್ಬಿಟ್ಟಿರ್ತಾರೆ, ಪ್ಯಾಸೇಜ್ ಅಲ್ಲಿ ಮಾಡ್ಬಿಟ್ಟಿರ್ತಾರೆ. ಭೋಗ್ಯದ ಮನೆ ಬಾಡಿಗೆ ಮನೆ, ವಿಧಿ ಇಲ್ಲ ಗುರುಗಳೇ ನಮ್ಗೆ, ಪರಿಹಾರ ಏನು ಅಲ್ವಾ? ತುಂಬಾ ಜನ ಕೇಳ್ತಾರೆ. ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನಾನು. ನೀವೇನ್ ಮಾಡಿ ಅಂತಂದ್ರೆ, ಒಂದು ರೆಡ್ ಕಲರ್ ಬಲ್ಬ್ ಹಾಕಿ, 5 ಎಲಿಮೆಂಟ್ ಕಲರ್, ವಾಶ್ರೂಮ್ಗೆ 0 ಕ್ಯಾಂಡಲ್ ಬಲ್ಬ್ ಹಾಕ್ಬಿಡಿ, 24 hours ಉರಿಲಿ. ಅವಾಗ ಏನಾಗುತ್ತೆ, ಆ ನೆಗೆಟಿವ್ ಕಮ್ಮಿ ಆಗುತ್ತೆ. ಅವಾಗಲೇ ನೀವು ಕೇಳಿದ್ರಿ, ಗ್ರೇ ಹಾಕ್ಬಿಟ್ಟಿದೀವಿ ಮತ್ತೆ ಬ್ಲೂ ಕಲರ್ ಹಾಕ್ಬಿಟ್ಟಿದೀವಿ, ಅರ್ಜೆಂಟ್ ಏನ್ ಮಾಡೋದು ಗುರುಗಳೇ? ಒಂದು ಪಿರಮಿಡ್ ಹಾಕಿ. ಒಂದು ಪಿರಮಿಡ್ ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಒಳ್ಳೇದಾಗೋದಕ್ಕಿಂತ ನೆಗೆಟಿವ್ ಏನ್ ಮಾಡುತ್ತೆ, ಅದು ಕಮ್ಮಿ ಮಾಡುತ್ತೆ. ಕಾರ್ನರ್ ಅಲ್ಲಿ ಹಾಕ್ಬೇಕು. ಆ ಕಾರ್ನರ್ ಅಲ್ಲಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸೌತ್ ಈಸ್ಟ್ ಎನರ್ಜೈಸ್ ಆಗುತ್ತೆ ಜಾಗ. ಆಗ ನಿಮ್ಗೆ ಆ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಅಡಿಗೆ ಮನೆ ಬಗ್ಗೆ ಇನ್ನೇನಾದ್ರು ಪ್ರಶ್ನೆಗಳಿದೆ ನಿಮ್ಗೆ? ಮತ್ತೆ ತುಂಬಾ ಒಳ್ಳೆ ಪ್ರಶ್ನೆ. ಈ ಅಡಿಗೆ ಮನೆಯ ನೈಋತ್ಯದಲ್ಲಿ ಸ್ಟೋರ್ ರೂಮ್ ಮಾಡ್ಬೇಕು. ನಾವು ಸ್ಟೋರ್ ರೂಮ್ ಮಾಡಿದೀವಿ. ಮತ್ತೆ ಅಡಿಗೆ ಮನೆಯ ನೈಋತ್ಯದಲ್ಲೇನೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಒಳಕಲ್ ಹಾಕ್ಬೇಕು ಅಂತ ತುಂಬಾ ಜನ ಕೇಳ್ತಾರೆ. ನಾವಲ್ಲಿ ಹಾಕಿದೀವಿ ಒಳಕಲ್ಲು. ಒಳಕಲ್ನ ಇಲ್ಲಿ ಹಾಕ್ಬೇಕು, ನೈಋತ್ಯದಲ್ಲಿ ಹಾಕ್ಬೇಕು, ಆಯ್ತಾ? ಮತ್ತೆ ಫ್ರಿಡ್ಜ್ ಬಂದು ಕೂಲ್, ನೀರಿಗೆ ಸಂಬಂಧಪಟ್ಟಂತದ್ದು. ಅದರಿಂದ ಯಾವಾಗ್ಲೂ ಫ್ರಿಡ್ಜ್ ಬಂದು ನಾವು ದಕ್ಷಿಣದಲ್ಲಾಗ್ಲಿ ಆಗ್ನೇಯದಲ್ಲಾಗ್ಲಿ ಇಡಬಾರ್ದು. ನಾವ್ ಯಾವಾಗ್ಲೂ ಎಲ್ಲಿ ಇಡ್ಬೇಕು ಅಂದ್ರೆ ಉತ್ತರದಲ್ಲೇ ಇಡ್ಬೇಕು ಫ್ರಿಡ್ಜ್ ನ. ಈಗ ನೋಡಿ, ನಮ್ದು ಸಾಮಾನ್ಯವಾಗಿ ಉತ್ತರದಲ್ಲಿ ಫ್ರಿಡ್ಜ್ ಇಟ್ಟಿದೀವಿ ಎಲ್ಲ, ನಾವು ಕಾಣಿಸ್ತಾ ಇರ್ಬೇಕು. ಡೈನಿಂಗ್ ಏರಿಯಾ ಅಂತ ಏನ್ ಕರಿತೀವಿ, ಉತ್ತರದಲ್ಲಿ ಇಟ್ಟಿದೀವಿ. ಯಾವುದೇ ಕಾರಣಕ್ಕೂ ವೀಕ್ಷಕರೇ, ದಕ್ಷಿಣದಲ್ಲಿ ಫ್ರಿಡ್ಜ್ ಅನ್ನ ಇಡಬೇಡಿ. ಇಡೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ನಿಮ್ಗೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇಲ್ಲಿ ನಾವು ಓಪನ್ ಕಿಚನ್ ಕೌಂಟರ್ ನ ಕೊಟ್ಟಿದೀವಿ ಮನೆಗೆ. ಯಾಕೆ ಕೊಟ್ಟಿದೀವಿ ಇದನ್ನ ಅಂದ್ರೆ, ನಮ್ದು ಡೈನಿಂಗ್ ಹಾಲ್ ಸಪರೇಟ್ ಇದೆ, ಹಾಲ್ ಸಪರೇಟ್ ಇದೆ, ಅದರಿಂದ ಓಪನ್ ಕಿಚನ್ ಕೊಟ್ಟಿದೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಹಾಲ್ ದೊಡ್ಡದಾಗಿದ್ದಾಗ ಓಪನ್ ಕೌಂಟರ್ ನ ಕೊಡಬಾರ್ದು. ಅಂದ್ರೆ ಯಾರು ಮನೆ ಒಳಗಡೆ ಬಂದ ತಕ್ಷಣ ಅಡಿಗೆ ಮನೆ ಕಾಣಿಸ್ಬಾರ್ದು, ದೃಷ್ಟಿ ಆಗತ್ತೆ ಅಂತ. ಅವರೆಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತಾರೆ, ಅದನ್ನ ಅಡಿಗೆ ಮನೆಗೆ ದೃಷ್ಟಿ ಬಿಡೋದ್ರಿಂದ ಆಹಾರ ಪದಾರ್ಥಗಳು ಕೆಡ್ತವೆ ಅಂತ. ಆಮೇಲೆ ನಿಮ್ ಮನೆಯಲ್ಲಿ ದರಿದ್ರ, ಊಟ ತಿಂಡಿಗೂ ತುಂಬಾ ತೊಂದರೆ ಆಗ್ತಾ ಇದೆ, ರೇಷನ್ ಉಳಿತಾ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ, ಶುಕ್ರವಾರದ ದಿನ ಅಗ್ನಿದೇವನ ಪೂಜೆ ಮಾಡಿ ತುಪ್ಪದ ಅನ್ನವನ್ನ ನೈವೇದ್ಯ ಮಾಡಿ, ಈಶಾನ್ಯ, ಈ ಅಡಿಗೆ ಮಾಡುವ ಒಲೆಯ ಈಶಾನ್ಯದಲ್ಲಿ ಆ ನೈವೇದ್ಯವನ್ನ ಇಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅವ್ರ ಮನೆಯಲ್ಲಿರುವಂತ ದರಿದ್ರತೆ ಕಮ್ಮಿ ಆಗುತ್ತೆ, ಅವ್ರ ಮನೆ ದಿನಕ್ರಮೇಣ ಅಭಿವೃದ್ಧಿಯನ್ನ ಕಾಣುತ್ತೆ. ನೋಡಿ, ಈಗ ಕೆಲವೊಬ್ರು ಹೆಂಗಸರುಗಳು ಅಡಿಗೆ ಮಾಡ್ತಾ ಇರ್ತಾರೆ, ಇಲ್ಲೇ ಊಟ ಮಾಡ್ತಾ ಇರ್ತಾರೆ, ಮಾಡ್ಬೋದ ಆತರ ಅಂತ? ಅಡಿಗೆ ಮೇಲೆ ಊಟ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆಕ್ಚುಲಿ ಏನ್ ಹೇಳುತ್ತೆ ನಮ್ ಶಾಸ್ತ್ರ ಅಂದ್ರೆ, ಅಡಿಗೆ ಮನೆಯಲ್ಲಿ ಕೂತು ಊಟ ಮಾಡೋದ್ರಿಂದ ರಾಹು ತತ್ವಗಳು ನಿವಾರಣೆ ಆಗುತ್ತೆ ಅಂತ. ಅಂದ್ರೆ ರಾಹು ಅಂದ್ರೆ ನೆಗೆಟಿವ್ ಎನರ್ಜಿ ಅಂತಹ, ಮತ್ತು ಮನೆಯಲ್ಲಿರುವಂತಹ ಸಂಬಂಧಗಳಿರುತ್ತಲ್ಲ, ಅದು ಗಟ್ಟಿ ಆಗತ್ತೆ ಅಂತ. ಅದಕ್ಕೋಸ್ಕರ ಅಡಿಗೆ ಮನೆ ಮತ್ತೆ ಅಡಿಗೆ ಮನೆ ಪಕ್ಕದಲ್ಲಿರುವಂತಹ ಡೈನಿಂಗ್ ಹಾಲ್ ಅಂತ ಏನ್ ಕರಿತೀವಿ ನಾವು, ಆ ಜಾಗದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಮನೆಯಲ್ಲಿರುವಂತ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಅದರಿಂದ ಅಡಿಗೆ ಮನೇಲಿ ಖಂಡಿತ ಊಟ ಮಾಡ್ಬೋದು. ಮತ್ತೆ ನೋಡಿ, ನಮ್ದು ಮನೆ ಬಂದು 30-40. ಆ 30-40ಯಲ್ಲಿ ಸುತ್ತ ಜಾಗ ಬಿಟ್ಟಿದ್ವಿ, 2.5 ಅಡಿ ಜಾಗ ಬಿಟ್ಟಿದ್ವಿ. ಇದನ್ನ ವೆಂಟಿಲೇಷನ್ ಸ್ಪೇಸ್ ಅಂತ ಕರಿತೀವಿ. ಮತ್ತು ಯಾವುದೇ ಒಂದು ಮನೆಯನ್ನ ನಿರ್ಮಾಣ ಮಾಡುವಾಗ ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಕಡಿಮೆ ಜಾಗ ಇರಬೇಕು, ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಜಾಗ ಜಾಸ್ತಿ ಬಿಡಬೇಕು. ಅಂದ್ರೆ ವೆಂಟಿಲೇಷನ್ ಸ್ಪೇಸ್ ಈಸ್ಟ್ ಮತ್ತೆ ನಾರ್ತ್ ಇಂದ ಜಾಸ್ತಿ ಬರಬೇಕು. ನಾವೇನ್ ಮಾಡ್ತಾ ಇದೀವಿ ಇವತ್ತಿನ ದಿನದಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಪ್ರೈವೇಸಿ ಇರದೇ 30-40 ಜಾಗ. ಅದ್ರಲ್ಲಿ ನೀವೇನ್ ಕೇಳ್ತಾ ಇದೀರಿ, ನಮಗೊಂದು ರೂಮು, ಅಟ್ಯಾಚ್ಡ್ ಬಾತ್ರೂಮ್. ನನ್ನ 2 ಮಕ್ಳಿದ್ದಾರೆ, ಅವ್ರಿಗೂ ರೂಮು, ಅವ್ರಿಗೆ ಅಟ್ಯಾಚ್ ಬಾತ್ರೂಮ್, ಪ್ಲಸ್ ಗೆಸ್ಟ್ ರೂಮ್ ಬರ್ತಾರೆ, ಗೆಸ್ಟ್ಗೊಂದು ಅಟ್ಯಾಚ್ ಬಾತ್ರೂಮ್, ಇನ್ನೊಂದು ಜನರಲ್ ಬಾತ್ರೂಮ್. ಇರೋ ಜಾಗದಲ್ಲಿ ನೀವು ಹೆಂಗೆ ಅಷ್ಟನ್ನು ಮಾಡಕ್ ಸಾಧ್ಯ ಆಗುತ್ತೆ? ಅವಾಗ ವಾಸ್ತವ ಆಗುತ್ತೆ. ಜೊತೆಗೆ ಇನ್ನೊಂದು ಏನ್ ಗೊತ್ತಾ ಸರ್, ಇವತ್ತು ನೀವು ಜನಗಳನ್ನ ನೀವು ಹೆಚ್ಚು ಅಬ್ಸರ್ವ್ ಮಾಡಿ, ಅತಿ ಹೆಚ್ಚು ಪ್ರೈವೇಸಿ ಇದ್ದಷ್ಟು ಸಂಬಂಧಗಳು ಹಾಳಾಗ್ತವೆ. ನೀವು ಬೆಳಿಗ್ಗೆ ಎದ್ದೋಡ್ಬೇಕು, ಬರ್ಬೇಕು, ಕೂತ್ಕೊಂಡು ಊಟ ಮಾಡ್ಬೇಕು, ಕೊನೆ ಪಕ್ಷ ಸ್ನಾನದ ಮನೆಗೆ ಹೋಗುವಾಗ ಒಬ್ಬ ಹೋಗ್ಬಿಟ್ಟು ಬರೋರಿಗೆ ಇನ್ನೊಬ್ಬ ಕಾಯ್ತಾ ಇರ್ತಿದ್ದ, ಅವ್ರಲ್ಲಿ ಕಾನ್ವರ್ಸೇಷನ್ ನಡೀತಾ ಇತ್ತು, ಸಂಬಂಧಗಳು ಗಟ್ಟಿ ಆಗ್ತಾ ಇತ್ತು. ಇವಾಗ ನೀವು ಎಷ್ಟು ಪ್ರೈವೇಸಿ ಮಾಡ್ತಿರೋ ಸಂಬಂಧಗಳು ಹಾಳಾಗತ್ತೆ, ನೆಮ್ಮದಿ ಹಾಳಾಗತ್ತೆ. ಅದರಿಂದ ಮನೆ ಹೇಗಿದೆಯೋ ಆ ತರ ಬದುಕನ್ನ ಕಲೀರಿ, ಖಂಡಿತವಾಗಿಯೂ ಚೆನ್ನಾಗಿರ್ತೀರಿ.